ಶೋ ಬ್ರೀಡ್ ಆಗಿರೋದ್ರಿಂದ ಇದರ ಮರಿಗಳು ಸುಮಾರು 15ರಿಂದ 30 ಸಾವಿರ ತನಕ ಹೋಗ್ತವೆ ಹುಟ್ಟಿದ ಮರಿ. ಹೌದು, ಹೈದರಾಬಾದಿ. ಇದು 18 ದಿನದ ಮರಿ. ಇದು ಸರ್, ಇದು ಈಗ ಬಂದು ನಮಗೆ 9.5 kg ಇದೆ. ನಮ್ಗೆ ಒಳ್ಳೆ ಪ್ರೋಟೀನು ಮತ್ತು ವಿಟಮಿನ್ ಸಿ ಇರೋ ಅಂತ ಮೇವು ಕೊಡಬೇಕು. ಆವಾಗ ಮಾತ್ರ ನಮಗೆ ಲಾಭದಾಯಕವಾಗಿರುತ್ತೆ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ. ಇದು ಬರೀ 1.5 ತಿಂಗಳ ಮರಿ. ಇದು ಅದರ ತಾಯಿ ಅದು 17 kg ಇದೆ ಸರ್. ಈಗ ತಾಯಿಗೆ ಬಂದು 2 ವರ್ಷ ಆಗಿದೆ. ಅಲ್ಲ, ನಾವು ತೀರಾ ಕಡಿಮೆ ಪ್ರಮಾಣದಲ್ಲಿ ಸೈಲೇಜ್ ಬಳಸೋದ್ರಿಂದ ನಮಗೆಲ್ಲ ಒಂದು ವರ್ಷಕ್ಕೆ ಒಂದು 20ರಿಂದ 25 ಟನ್ ಬೇಕಾಗುತ್ತೆ. ಫಸ್ಟೆಲ್ಲ ಏನು ಬರೀ ಸೈಲೇಜ್ ಕೊಟ್ಟರೆ ತುಂಬ ಒಳ್ಳೆಯದು, ಅದರಿಂದ ಉತ್ತಮವಾದ ಬೆಳವಣಿಗೆ ಬರುತ್ತೆ ಅಂತ ಹೇಳ್ತಿದ್ರು. ನಾವು ಬರೀ ಒಂದನ್ನೇ ಉಪಯೋಗಿಸಿದ್ರೆ ಏನೂ ಪ್ರಯೋಜನ ಇರಲ್ಲ. ಈಗ ನಾವು ಬರೀ 10% ಮಾತ್ರ ಕೊಡ್ತಾ ಇದ್ದೀವಿ. ಎಂಜೈಮ್ಸು ಮತ್ತು ವಿಟಮಿನ್ಸು, ಪ್ರೋಬಯೋಟಿಕ್ಸು ಇವನ್ನೆಲ್ಲ ಹಾಕಿ ನಾವೇ ಮಿಕ್ಸ್ ಮಾಡಿಕೊಂಡು ನಾವೇ ಇಟ್ಕೊಂಡಿರ್ತೀವಿ. ಪ್ರತಿದಿನ ಅನಿಮಲ್ಸಿಗೆ ಇಷ್ಟು ಗ್ರಾಮು ಅಂತ ಹೇಳ್ಬಿಟ್ಟು ಪ್ರತಿ ಅನಿಮಲ್ಗೆ ಡಿವೈಡ್ ಮಾಡಿ ಕೊಡ್ತೀವಿ. ಮೇಕೆಗಳಲ್ಲಿ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಪ್ರತಿ ತಿಂಗಳಲ್ಲಿ 1 ವಾರ ಈಸ್ಟನ್ನು ಕೊಡ್ತೀವಿ. ಫಾರ್ಮಲ್ಲಿ ಒಂದೇ ಒಂದನ್ನು ಮಾತ್ರ ಇಟ್ಕೊಂಡಿದ್ದೀವಿ, ಶಿರೋಹಿ. ಏನಕ್ಕೋಸ್ಕರ ಇಟ್ಕೊಂಡಿದ್ದೀವಿ ಅಂತಂದರೆ ಅದರ ಪರ್ಫಾರ್ಮೆನ್ಸ್ ನೋಡೋಣ ಅಂತೇಳಿ ತೊಗೊಂಬಂದಿದ್ದು. ಯಾಕೆಂದರೆ ಇದೊಂದೇ ಸಿಂಗಲ್ ಕಿಡ್ ಹಾಕೋದು. 100ರಲ್ಲಿ 99% ಸಿಂಗಲ್ ಕಿಡ್ ಆಗ್ತದೆ. ಬಟ್ ಗ್ರೋತ್ ವೈಸು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆದರೆ ಒಂದೇ ಕಿಡ್ ಹಾಕೋದ್ರಿಂದ ನಾವು ರೈತರಿಗೆ ಏನಂತ ಲಾಭ ಇರೋದಿಲ್ಲ. ಬೀಟಲ್ಗೆ ಹೋಲಿಸ್ಕೊಂಡ್ರೆ ಏನು ಪ್ರಯೋಜನ ಇರೋಲ್ಲ. ಯಾಕೆಂದರೆ ಒಂದೇ ಕಿಡ್ ಹಾಕುತ್ತೆ. ಬೀಟಲಲ್ಲಾದರೆ 2 ಕಿಡ್ ಬರುತ್ತೆ.